ಆಕಾಶವಾಣಿ ಮಡಿಕೇರಿ. ಭಾಷೆ ಐಸಿರಿ ಭಾಷೆ ಸಂಸ್ಕೃತಿ ಸಾಹಿತ್ಯಕ್ಕೆ ಗರಿ, ಭಾಷೆ ಸಂಸ್ಕೃತಿ ಸಾಹಿತ್ಯಕ್ಕೆ ಗರಿ. ಕಾರ್ಯಕ್ರಮ ಅರೆಭಾಷೆ ಐಸಿರಿ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಕೇಳುಗರೆ, ಜನಪದ ಸಾಹಿತ್ಯ ಇಂದು ನೆನ್ನೆದಲ್ಲ, ತಲೆ ತಲೆಮಾರುಗಳಿಂದ ಬಂದದು. ಹಿರಿಯರಿಂದ ಕಿರಿಯರಿಗೆ, ಬಾಯಿಂದ ಬಾಯಿಗೆ ಬಂದಂತ ಈ ಜನಪದ ಸಂಸ್ಕೃತಿ, ಆಚಾರ ವಿಚಾರ, ಪದ್ಧತಿ, ಪರಂಪರೆ ಬಳುವಳಿಯಾಗಿ ಬಂದುಟ್ಟು. ಇಂಥ ಒಂದು ಜನಪದ ಭಂಡಾರ ಇಂದು ನಮ್ಮೊಟ್ಟಿಗೆ ಒಳ 79 ವರ್ಷ ಪ್ರಾಯದ ಕಾಳೆಯಂಡ ತಂಗಮ್ಮ ಅಪ್ಪಚ್ಚು ಇವು ಇಂದು ನಮ್ಮೊಟ್ಟಿಗೆ ಒಳ. ಇವರ ಜನಪದ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯನ್ನ ಗುರುತಿಸಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ 2018-19ನೇ ಸಾಲಿನ ಗೌರವ ಪ್ರಶಸ್ತಿ ಕೊಟ್ಟು ಸನ್ಮಾನಿಸಿಟ್ಟು. ಅವ್ವ ನಮಸ್ತೆ. ನಮಸ್ತೆ. ನಾನು ಹುಟ್ಟಿದ್ದು ಕಟಮಾಡು ದೇವಜನ ಮನೆಯಲ್ಲಿ. ನಮ್ಮ ಅಪ್ಪನ ಹೆಸರು ನಂಜಪ್ಪ, ಅವ್ವನ ಹೆಸರು ದೇವಮ್ಮ, ಮತ್ತೆ ನಮ್ಮ ಚಾಂಪನ ಹೆಸರು ಪೊನ್ನಪ್ಪ, ಚಾಮನ ಹೆಸರು ಮುದ್ದಮ್ಮ. ಜನಪದ ಕಲೆ ತೇಳುವಂಥದ್ದು ಒಬ್ಬರಿಂದ ಒಬ್ಬರಿಗೆ ಬರುವಂಥದ್ದು ಈಗ ವಂಶ ಪಾರಂಪರ್ಯವಾಗಿ ಬಂದಿದೆ, ರಕ್ತಗತಾಗಿ ಮತ್ತೆ ಅವರ ಮಕ್ಕಳಿಗೆ ಮರಿ ಮಕ್ಕಳಿಗೆ ಬರ್ತಾ ಇದ್ದಿದೆ. ಹಂಗೆ ನಿಮ್ಮಲ್ಲಿ ನಿಮ್ಮ ಹಿರಿಕರು ಯಾರಿಗಾರು ಅದರಲ್ಲಿ ಆಸಕ್ತಿ ಇತ್ತ? ನಮ್ಮಲ್ಲಿ ನಮ್ಮ ಚಾಮಂಗ ಇತ್ತು, ಕತೆ ಹೇಳಿ ಕೊಡುದು, ಮತ್ತೆ ಸುವಿ ಹೇಳಿ ಕೊಡುದು, ಮತ್ತೆ ಶೋಭನ್ ಹೇಳಿ ಕೊಡುದು, ಇದೆಲ್ಲ ಇತ್ತು. ಹಂಗೆ ಕಲ್ತ್ಕೊಂಡೆ. ಅದ್ರ ಮೇಲೆ ನಮ್ಮ ದೊಡ್ಡ ಸಂಸಾರ ದೇವಜನ ಮನೆಯಲ್ಲಿ ನಮೀಗ ಅಕ್ಕ ನಮ್ಮ ದೊಡ್ಡಪ್ಪನ ಮಗಳು ಅಂದ್ರೆ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು, ಅವಕ್ಕೆ ಸುಮಾರು ಅಕ್ಕಂಗೆ ಶೋಭನೆಲ್ಲ ಗೊತ್ತಿತ್ತು. ಅದು ಹಂಗೆ ಬುಕ್ಕಲ್ಲಿ ಕೊಟ್ಟಿತ್ತು, ಹಂಗೆ ಬರ್ಕಂಡೆ. ಅದನ್ನೇ ಮುಂದುವರ್ಸಿದೆ. ಆ ತರ ನಾನು ಕಲ್ತಕ ಬಂದೆ. ಮತ್ತೆ ನೀವು ಬೇರೆ ಸಂಘ ಸಂಸ್ಥೆಗಳಲ್ಲಿ ಹೆಣ್ಮಕ್ಕಳಿಗೆ ಶೋಭನೆ ಹೇಳಿಕೊಡುದು ಈ ತರದೆಲ್ಲ ಮಾಡಿಕೊಂಡು ಬಂದರಿಯಾ ಮದುವೆ ಆದ ಮೇಲೆ? ಮೊದಲು ನನ್ನ ಮಗಳಿಗೆ ಡ್ಯಾನ್ಸ್ ಕಲಿಸ್ಕೊಡ್ತಿದ್ದೆ, ಹಾಡು ಹೇಳಿಕೊಡ್ತಿದ್ದೆ. ಅವಳು ಹಾರಿಂಗ್ಲಕ್ಕನ ಕ್ಲಾಸಿಗೆ ಗೊತ್ತಿತ್ತು. ಟೀಚರ್ ಭಾರಿ ಖುಷಿ ಪಡ್ತಿದ್ವು, ಯಾರು ಕಲಿಸಿಕೊಟ್ಟಿದ್ ನಿಂಗೆ ಹಂಗೆ ಹಿಂಗೆ ಭಾರಿ ಖುಷಿ ಪಡ್ತಿದ್ವು. ಅವಳು ಸಹ ಭಾರಿ ಖುಷಿ, ಓದಕ್ಕೆ ಮಾಡಿ ಹುಷಾರು. ಮಹಿಳಾ ಸಮಾಜದಲ್ಲಿ ಸೇರಿಕೊಂಡು ನೀವು ಈ ತರ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಏನಾದ್ರು ದುಡಿದರಿಯಾ? ಅದು ಹಾರಿಂಗ್ಲ ಮಹಿಳಾ ಸಮಾಜದಲ್ಲಿ ಪ್ರೆಸಿಡೆಂಟ್ ಆಗಿದೆ. ಆಗ ಮನೆ ಹೋಗಿ ಸೆಕ್ರೆಟರಿ 2-3 ಜನರು ಕಳ್ಸ್ಕೊಂಡ್ರೆ ಚಂದ ಎತ್ತಿ ದುಡ್ಡು ಮಾಡಿ ಅಲ್ಲಿಂದ ಸಮಾಜಕ್ಕೆ ಇದ್ದದು ಹೊಲಿಗೆ ತರಬೇತಿಗೆ ಮಿಷಿನ್ ಅದು ಇದೆಲ್ಲ ತರಿಸಿಕೊಟ್ಟೆ. ಅವ್ವ ನೀವು ಸಾಕಷ್ಟು ಕತೆ ಕವನ ಎಲ್ಲ ಬರ್ದೋಳ್ರಿ, ಶೋಭಾನೆಗಳನ್ನ ಸಂಗ್ರಹ ಮಾಡಿಯೋಳ್ರಿ ಅಂತ ಗೊತ್ತಾತ್. ಈ ಸಂಗ್ರಹಗಳನ್ನ ಎಲ್ಲಾರು ಪ್ರಕಟ ಮಾಡಿಯೋಳ್ರಿಯಾ? ನೀವು ಕತೆ ಕವನಗಳನ್ನ ಯಾವ್ದಾದ್ರು ಪುಸ್ತಕಕ್ಕೆ ಬರ್ದೋಳ್ರಿಯಾ? ಮಾಡಲ್ಲ, ಹಿಂಗಾರ ಬುಕ್ಕಿಗೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ತ್ರೈಮಾಸಿಕ ಪುಸ್ತಕ ಹಿಂಗಾರ ಪುಸ್ತಕಕ್ಕೆ ನೀವು ಬರ್ದೋಳ್ರಿಯಾ? ರಾಜ ರಾಣಿನ ಕತೆ, ಮತ್ತೆ ಗಂಧದ ಮರ, ಚಂಪುಕ ಹಕ್ಕಿ, ಮನೆ ಗುಬ್ಬಿ ಹಕ್ಕಿ, ಕತೆಗೆಲ್ಲ ಬರ್ದಳಲ್ಲ. ಮತ್ತೆ ನಾಡು ಮದ್ದು ಮಾಡ್ರೆ ಅಂತ ನಾನು ಕೇಳಿಪಟ್ಟೆ. ಯಾವ್ಯಾವ ಕಾಯಿಲೆಗಳಿಗೆ ನೀವು ನಾಡು ಮದ್ದು ಮಾಡ್ರೆ? ಬಾಣ್ತಿಗಳಿಗೆ ಅವಕ್ಕೆ ಹೆತ್ತಂಗೆ ಕಾಳಜಿರಿಂದ ಜಿನ್ ಬೀಜ ತಗೊಟ್ಟವೆ. ಅದು ಮೈಲಿದ್ದ ನಂಜೆಲ್ಲ ಇಳ್ದು ಹೋಗ್ಯತ 2 ಗ್ಲಾಸ್ ಕೊಡೋಕು ದಿನಕ್ಕೆ. ಅದು ಬೇದಿಯಾಗಿ ಹೋದೆ. ಅದ್ರ ಮೇಲೆ ಗಾಳಿ ಸೊಪ್ಪು ತಳಿ ಮದ್ದು ಕೊಟ್ಟವೆ. ಅದಕ್ಕೆ ಒಳ್ಳೆ ಮೆಣಸು, ಆಮೆಕ್ಕಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಕಡ್ದು ಒಳ್ಳೆ ಕೊದಿಸಿಬಿಟ್ಟು ಅದ್ರ ಬುರುಬ ಅಂತಿದ್ರೆ 3 ಹೊತ್ತು ಕೊಟ್ಟವೆ. 2-3 ಮಕ್ಕಳಿಗೆ 2 ಹೊತ್ತು ಮದ್ದು ಕೊಟ್ಟವೆ. ಹಂಗೆ ಕೊಡೋಕು. ಮತ್ತೇನು 3ನೇ ಮದ್ದು ಸೋಂಕನ ಮದ್ದು ತಳಿ ಕೊಟ್ಟವೆ. ಅದು ಸಹ ಹಂಗೆ ಗಾಳಿ ಸೊಪ್ಪನ್ನ ಹಾಕೋಕು. ಅದಕ್ಕೆ ನಂಜಿನ ಬೀಜ ಇದೆಲ್ಲ ಹಾಕಿ ಸ್ವಲ್ಪ ಸುವರು ಅರ್ಚಣ ಇದೆಲ್ಲ ಹಾಕಿಬಿಟ್ಟು ಬಿಸಿ ಮಾಡಿ ಕೊದಿಸಿಬಿಟ್ಟು ಅದ್ರ ಸಹ ಹಂಗೆ ಕೊಡೋಕು. ಅದ್ಮೇಲೆ 5ರ ಮೇತ 5ರ ಮೇಗೆ ಬೆಳ್ಳುಳ್ಳಿ ಪಾಯಸ, ಅದಕ್ಕೆ ಒಳ್ಳೆ ಮೆಣಸು ಇದೆಲ್ಲ ಹಾಕಿಬಿಟ್ಟು ಬರೀ ಪಾಯಸನೇ ಕೊಡೋದು. ಆ ಥರ ಹಂಗೆ ಅಲಿಕಟ್ಟೆ ಮದ್ದು ಕೊಟ್ಟವೆ. ಅದು ಸಹ ಎಲ್ಲ ಹಂಗೆ 12 ಥರ ಮದ್ದು ಮಾಡೋಕು. 12 ಥರದ ಬಾಣ್ತಿ ಮದ್ದು ಮಾಡೋಕು. ಮತ್ತೆ ಆಮೇಲೆ ಒಳ್ಳೆ ಮೆಣಸನ್ನ ಉಂಡೆ ಮಾಡಿ ಮಾಡ್ಕೊಳಕು. ಅದೊಂದು 40 ದಿನ ಗಂಟ ತಿನ್ನೋಕು. ಬಾಣ್ತಿಗೆ ಮದ್ದು ಮಾಡ್ರೆ ಸಾಲದು, ಕೂಸುಗೂ ಕೊಡೋಕಲ್ಲ? ಕೂಸಿಗೆ ಅದ್ರ ಒಂದೊಂದು ತೊಟ್ಟು ಕೊಡುದು. ಈಗ ಅವ್ವಂಗೆ ಮದ್ದು ಮಾಡುವಲ್ಲ, ಅದ್ರ ಒಂದು ತೊಟ್ಟು ಕೂಸಿಗೆ ಬಾಯಿಗೆ ಕೊಡುದು. ಎಲ್ಲ ಮದ್ದನ್ನ ಕೂಡ ಅವಾಗ ಮಾಡ್ದ. ಬೇರೆ ಏನಾದ್ರು ಮದ್ದು ಮಾಡ್ರೆ ನೀವು ನಾಡು ಮದ್ದು? ಬೇರೆ ಏನಾದ್ರು ನಾವು ಮಕ್ಕಳಿಗೆ ಕಟ್ರೆ ಆದ್ರೆ ಅಳಿಕಟ್ಟ ಸೊಪ್ಪು ತಂದುಬಿಟ್ಟು ಅದ್ರ ನಂಗೆ ಬಾಣ್ತಿಗಳಿಗೆ ಕೊಟ್ಟವಲ್ಲ, ಅದೇ ತರ ಕುಸ ಮಕ್ಕಳಿಗೆ ಕೊಡುದು. ಅದು ಅದೇ. ನಿಮ್ಮ ಬಾಯಿಂದ ಒಂದು ಶೋಭನೆ ಕೇಳೋಕೂತ ಅನಿಸ್ತಾ ಉಂಟು. ಒಂದು ಶೋಭನೆ ಹೇಳಕ್ಕ ಅರೆ ಭಾಷೆಯಲ್ಲಿ? ಚಿನ್ನದ ದೊಡ್ಡ ಗೋಡೆ, ಚಿನ್ನದ ಸಣ್ಣ ಗೋಡೆ, ಚಿನ್ನ ಮಿಂಚುವ ದೊಡ್ಡ ಮನೆ, ಚಿನ್ನ ಮಿಂಚುವ ದೊಡ್ಡ ಮನೆ ಒಳಗಿಂದ ಗೂಡನ ಈಗ ಕರ್ಕೊಂಡು ಬನ್ನಿ, ಗೂಡನ ಈಗ ಕರ್ಕೊಂಡು ಬನ್ನಿ ಅಕ್ಕಂದೀರ, ನಾವು ತಂದ ಚಿನ್ನ ತೋಡಿಸಿಗ. ಹವಳದ ದೊಡ್ಡ ಗೋಡೆ, ಹವಳದ ಸಣ್ಣ ಗೋಡೆ, ಹವಳ ಮಿಂಚುವ ದೊಡ್ಡ ಮನೆ,
ಅವಳ ಮೆಚ್ಚುವ ದೊಡ್ಡ ಮನೆ ಒಳಗಿಂದ ಗೂಡನ ಈಗ ಕರ್ಕೊಂಡು ಬನ್ನಿ, ಗೂಡನ ಈಗ ಕರ್ಕೊಂಡು ಬನ್ನಿ ಅಕಧೀರ. ನಾವು ತಂದ ಪಟ್ಟೆ ಉಡಿಸೀಗ, ಪಟ್ಟೆ ಬೇಕು ಚಪ್ಪರಕ್ಕೆ, ಪಟ್ಟೆ ಬೇಕು ಚಾವಡಿಗೆ, ಪಟ್ಟೆ ಬೇಕು ಮಾವನ ಮಗಳಿಗೆ. ಒಪ್ಪಿತ ನಿಮ್ಮ ಮನಸ್ಸಿಗೆ ಮಗಳಿಗೆ, ತೋರಿಸಿ ನಿಮ್ಮ ನೆಂಟ್ರಿಗೆಲ್ಲ. ಹವಳದ ದೊಡ್ಡ ಗೋಡೆ, ಹವಳದ ಸಣ್ಣ ಗೋಡೆ, ಹವಳ ಮಿಂಚುವ ದೊಡ್ಡ ಮನೆ, ಹವಳ ಮಿಂಚುವ ದೊಡ್ಡ ಮನೆ ಒಳಗಿಂದ ಗೂಡನ ಈಗ ಕರ್ಕೊಂಡು ಬನ್ನಿ, ಗೂಡನ ಈಗ ಕರ್ಕೊಂಡು ಬನ್ನಿ ಅಕಧೀರ. ನಾವು ತಂದ ಹವಳ ತೋಡಿಸೀಗ, ಒಪ್ಪಿತ ನಿಮ್ಮ ಮನಸ್ಸಿಗೆ ಮಗಳಿಗೆ, ತೋರಿಸಿ ನಿಮ್ಮ ನೆಂಟ್ರಿಗೆಲ್ಲ. ಹೂ ಬೇಕು ಚಪ್ಪರಕ್ಕೆ, ಹೂ ಬೇಕು ಕೈಯಲೆಗೆ, ಹೂ ಬೇಕು ಮಾವನ ಮಗಳಿಗೆ. ಒಪ್ಪಿತ ನಿಮ್ಮ ಮನಸ್ಸಿಗೆ ಮಗಳಿಗೆ, ತೋರಿಸಿ ನಿಮ್ಮ ಸಭೆಗೆಲ್ಲ, ತೋರಿಸಿ ನಿಮ್ಮ ಸಭೆಗೆಲ್ಲ. ಭಾಳ ಇಂಪಾಗಿ ಸೋಬಾನೆನ ಹಾಡ್ದರಿ ಅವ. ನೀವು ಮದುವೆ ಮನೆಗಳಿಗೆ ಹೋಗಿ ಸೋಬಾನೆ ಹಾಡ್ರೆ, ಈಗೆಲ್ಲ ಸೋಬಾನೆ ಹಾಡಿತ್ತೇಳ್ರೆ ಯಾವ ಹೆಣ್ಮಕ್ಳು ಮುಂದೆ ಬಂದು ಸೋಬಾನೆ ಹೇಳಿಕೆ ತಯಾರೇ ಇಲ್ಲ. ಲಾಯ್ಕಲ್ ಹಾಡಿಕೆ ಗೊತ್ತಿಲ್ಲ ಅಂತ ಗೊತ್ತದೇ ಅಲ್ಲ. ನೀವು ಹಾಡಕನ ಅವ್ವ ಹಾಡ್ತಾವಳತ, ಯಾರು ಬಂದು ನಾವು ಬಂದವೆ ನಿಮ್ಮೊಟ್ಟಿಗೆ ಸೇರಿಕೊಂಡು ಹಾಡುವೇತ ಬಂದು ಹಾಡುವೇನ? ಯುವ ಪೀಳಿಗೆಗೆ ನೀವು ಏನ್ ಹೇಳೋಕೂತ ಹೇಳ್ರೆ, ಅವು ಏನ್ ಹಾಕು ಅವಕ್ಕೆ ಹೆಂಗೆ ತಿಳಿಸಿಕೊಡೋಕೂತ ನಿಮಗೆ ಅನ್ಸಿದೆ? ನಮ್ಮ ಶೋಭನೆ ಯಾವ್ದೆಲ್ಲ ಒಟ್ಟು ನೀವೆಲ್ಲ ಕಲ್ತ್ಕೊಂಡೋಕು, ಶಾಸ್ತ್ರಗಳ ಅದ್ರ ಇದೆಲ್ಲ ನೀವು ಕಲ್ತ್ಕೊಂಡೋಕು. ನಾವಿರೋ ಗಂಟ ನಾವು ಮಾಡುವಪ್ಪ, ಮತ್ತೆ ನಾವು ತಲೆಮಾರು ಹೋದವಲ್ಲಿ ನೀವೇನ್ ಮಾಡ್ರೆ, ನೀವೇಂತ ನಮ್ಮ ಸಂಸ್ಕೃತಿ ಹೋದೆ, ಯಾವ್ದು ಶೋಭನೆ ಒಳ್ಳೆಯಲ್ಲ ಯಾವ್ದು ಇಲ್ಲ, ಎಲ್ಲಕ್ಕೂ ಹಿಂದೆ ನಿಲ್ಲಕ್ಕಾಗದು, ಎಲ್ಲಾ ಹೇಳಿ ಕೊಡ್ತಾಳೆ. ನನ್ನ ಮಟ್ಟಿ ತಿಳಿದ ಮಟ್ಟಿಗೆ ಎಲ್ಲಕ್ಕೂ ಹೇಳಿ ನಾನು ಎಂದಿಗೂ ಹೇಳ್ತಾಳೆ. ಆಗಲಿ ಅವ್ವ, ಇಷ್ಟೊತ್ತು ನಿಮ್ಮ ಅನುಭವಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಂಡೋಳ್ರಿ, ನಿಮಗೆ ನಮಸ್ಕಾರ. ಈಗ ಒಂದು ಕವನ ಕೇಳನ ಪ್ರಗತಿ ಅವರಿಂದ. ಕವನದ ತಲೆಬರಹ ಹೆಣ್ಣ ಶೋಷಣೆ. ಯಾರ್ನ ನಂಬಕ್ ಬಳ್ಳಿ ಮರಕ್ಕೆ ಹಬ್ಬುದು ತಪ್ಪ, ಕಾಡ್ನೊಳಗಿನ ಮರನೋ ನೆರಳು ಕೊಡುವ ಮರನೋ, ಸರಿ ಸಮಕ್ಕೆ ಬೆಳ್ದ ಮರನೋ ಮ್ಯಾಲೆ ಎತ್ತರಕ್ಕೇರ್ದ ಮರನೋ, ಕೆಳಕ್ಕೆ ಗಿಡ್ಡಾಗಿ ಬೆಳ್ದ ಗಿಡನೋ, ಬಾಗಿದ ಮರನೋ ಬಳುಕುವ ಬಳ್ಳಿನೋ, ಆ ರೆಂಬೆನೋ ಈ ಕೊಂಬೆನೋ. ಯಾರ್ನ ನಂಬಕ್ ಬಳ್ಳಿ ಮರಕ್ಕೆ ಹಬ್ಬುದು ತಪ್ಪ, ಅವ್ವನ ನಂಬುದೋ ಅಪ್ಪನ ನಂಬುದೋ, ಅಣ್ಣನ ನಂಬುದೋ ತಮ್ಮನ ನಂಬುದೋ, ಗುರುನ ನಂಬುದೋ ಹಿರಿಯರ್ನ ನಂಬುದೋ, ನೆಂಟರಿಸ್ತ್ರನ ನಂಬುದೋ ಬಂಧುಗಳನ್ನ ನಂಬುದೋ, ಪರಿಚಿತರನ್ನ ನಂಬುದೋ ಅಪರಿಚಿತರನ್ನ ನಂಬುದೋ, ಜವಾನನನ್ನೋ ದಿವಾನನನ್ನೋ. ಯಾರ್ನ ನಂಬಕ್ ಬಳ್ಳಿ ಮರಕ್ಕೆ ಹಬ್ಬುದು ತಪ್ಪ, ಪ್ರತಿಭಟಿಸುವಲ್ಲಿ ಶರಣಾದ, ಮಾತನಾಡುವಲ್ಲಿ ಸುಮ್ಮನಾದ, ಪ್ರತಿರೋಧಿಸುವಲ್ಲಿ ಶಿಕ್ಷೆಗೆ ಗುರಿಯಾದ. ಯಾರ್ನ ನಂಬಕ್ ಪದಸಿರಿ. ಇಂದಿನ ಪದ ನೆಲ್ಲಿಪೊಡಿ. ನೆಲ್ಲಿಪೊಡಿ ತೇಳ್ರೆ ಬಾವಿನ ಅಡೀಲಿ ಬದಿಗೆ ಕಲ್ಲು ಕಟ್ಟಿಕೆ ಮುಂದೆ ಸುತ್ತು ಇಸುವ ನೆಲ್ಲಿ ಮರದ ಪಟ್ಟಿ. ಹಿಂಗೆ ನೆಲ್ಲಿ ಮರದ ಪಟ್ಟಿ ಇಸುವುದರಿಂದ ಆ ಬಾವಿಲಿ ಬರುವ ನೀರು ಸಿಹಿ ಇದ್ದದೆ ತಿಳಿದು ವಾಡಿಕೆ. ಇಲ್ಲಿ ಮುಟ ಅರೆಭಾಷೆ ಐಸಿರಿ ಕೇಳ್ದರಿ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ನಿರ್ಮಾಣ ಕಡ್ಲೇರ ತುಳಸಿ ಮೋಹನ್ ಮತ್ತೆ ವಿನೋದ್ ಮುಡಗದ್ದೆ. ನಿರ್ವಹಣೆ ಡಾಕ್ಟರ್ ವಿಜಯ ಅಂಗಡಿ. ಇದು ಆಕಾಶವಾಣಿ ಮಡಿಕೇರಿನ ಕೊಡುಗೆ.